ಯುದ್ಧಕ್ಕೆ ಆಗುದಿಲ್ಲ. ಯುದ್ಧಕ್ಕೆ ನೀನೇನು ಹೇಳಿದ್ದೆ? ನಾನೇನು ಹೇಳಿದರೆ ಆಮೇಲೆ ನಡೆದು ಅಲ್ಲಿ ಶುರುವಾಯ್ತು. ಅಲ್ಲಿಗೆ ಶುರುವಾಯ್ತು. ಯಾರಿಗೆ? ನಿನಗೆ ಮೊದಲು ಆಗ್ಬೇಕಿತ್ತು, ನೀನು ಹೆಚ್ಚು ಸಮಯ ಇರ್ಲಿಕ್ಕಿತ್ತು. ಮತ್ತೆ ಪ್ರಾರಂಭ ಆಯ್ತು. ಪ್ರಾರಂಭ ಆಯ್ತು. ನೋಡಿ ಮತ್ತೆ ಹೌದಾ? ನೋಡ್ಬಿಟ್ಟೆ ಅವನಿಗೆ ಅವ ಕೊಟ್ಟ ನಾನು ಕೊಟ್ಟೆ, ಅವ ಕೊಟ್ಟ ನಾನು ಕೊಟ್ಟೆ, ಅವ ನಿನ್ನಲ್ಲಿ ಏನು ಹೇಳಿ ವಿಚಾರಣೆ ಮಾಡುವುದು ಮಾತ್ರ, ಅದಕ್ಕಿಂತ ಮುಂದುವರಿಯುವಾಗ ಅಂತ ಹೇಳಿದ್ದಲ್ಲ. ಮುಂದೆ ಅವರು ವಿಚಾರಣೆ ಮಾಡುವಾಗ ಹೋಗಿಲ್ಲ. ಮತ್ತೆ ಅವರು ಮುಂದೆ ನಾವು ಯಾರು ಹಿಂದೆ ಹಿಂದೆ ಹೋಗ್ಬೇಕು. ನೀನು ಕೊಟ್ಟದ್ದೆ? ಹೌದಾ? ಈಗ ಅದನ್ನು ಓಡಿದ್ದವರು ಅವನು ಓದಿಲ್ಲ. ನಾನೇ ಅವನು ಕೊಟ್ಟದ್ದು ನಾನು ಕೊಟ್ಟದ್ದು ಮೊದಲೇ ನಾನೇ ಕೊಟ್ಟೆ. ನೀನು ಬಂದಂತಹ ರಾಕ್ಷಸನಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ವಜ್ರಾಯುಧವನ್ನು ಧರಿಸಿ ಐರಾವತವನ್ನು ಏರಿ ಖಳವನ್ನು ತಿರುವುದಕ್ಕಾಗಿ
ಸ್ವರ್ಗದ ಆಡಳಿತವನ್ನು ನಮಗೆ ಬಿಟ್ಟು ಕೊಟ್ಟರೆ ಲೇಸು, ಇಲ್ಲವಾದರೆ ನಿನ್ನನ್ನು ಮಾತ್ರವಲ್ಲ ನಿನ್ನ ಒಡೆಯನನ್ನು ನೋಡಿಕೊಂಡು ಯುದ್ಧದಲ್ಲಿ ಸಾಧಿಸಿ ನಮ್ಮ ಒಡೆಯನಾದಂತಹ ದಾರಿಕಾಸುರನಿಗೆ ಈ ಸ್ವರ್ಗದ ಪಟ್ಟವನ್ನು ಒದಗಿಸಿ ಎಂಬುದಾಗಿ ಮೂರು ಮೂರ್ತಿಗಳು ಹಾರಸಿಕೊಟ್ಟಂತಹ ದೇವಲೋಕದ ಪೀಠ ಬಯಸಿ ಬಂದೆಯ ನಮ್ಮವರಂತಹ ದಿಪ್ಪತಿಗಳನ್ನು ಗಾರುಗೆಡಿಸಿದೆಯ ಹೌದೇನೋ? ಪ್ರವಾಹಕ್ಕೆ ವಿರುದ್ಧವಾಗಿ ಈಜಿದವ ಹೆಚ್ಚು ಸಮಯ ಬದುಕುವುದಿಲ್ಲ. ನಿನ್ನ ಹಿಂದಿನವರ ಬಗ್ಗೆ ಯೋಚಿಸು. ಎಷ್ಟು ಮಂದಿ ಸತ್ತು ಹೋಗಿದ್ದಾರೆ. ಕೆಟ್ಟ ಮೇಲೆ ಆದ್ರೂ ಬುದ್ಧಿ ಬರಬೇಕು. ಬುದ್ಧಿ ಕಲಿಯದೆ ಮುಂದೆ ಬಂದೆ ಎಂದಾದ್ರೆ ದಕ್ಷಿಣ ದಿಕ್ಕಿನಲ್ಲಿ ಸೈನಿಕರು ಉಂಟು, ಅಲ್ಲಿಗೆ ನಿನ್ನ ಅವಸ್ಥೆಗೆ ನಗಬೇಕೋ ಅನ್ಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕೆ? ಒಂದು ಮಾತನ್ನು ಉಲ್ಲೇಖ ಮಾಡಿದೆ. ಏನು? ಒಂದು ಮನ್ವಂತರಿಗೆ ಒಬ್ಬನೇ ಇಂದ್ರ. ಹೌದು. ಈಗ ಮಗನೇ ಯಾರಿನ ಅಪ್ಪ ಹೇಳಿದ್ದು? ಮೂರು ಮೂರ್ತಿಗಳು ನಿನಗೂ ಅಪ್ಪನಿ. ನೀನು ಬ್ರಹ್ಮನಿಂದ ಹೊರಡಿದೀವ. ನೀನು ಕರೆದವರನ್ನೆಲ್ಲ ನನ್ನ ಅಪ್ಪ ಅಂತ ಹೇಳಿದಿಲ್ಲ. ಇಲ್ಲ ಇಲ್ಲ, ನನ್ನ ಅಪ್ಪ ಮತ್ತೆ ಆ ವಿಚಾರವನ್ನು ವಿಸ್ತರಿಸಬೇಡ. ಈಗ ಒಂದು ಮನ್ವಂತರಕ್ಕೆ ಒಬ್ಬ ಇಂದ್ರ. ಹೌದು. ಮನ್ವಂತರ ಮಧ್ಯೆ ನಮ್ಮವರು ಬಂದಾಗ ಅಧಿಕಾರವನ್ನು ಬಿಟ್ಟು ಓಡಿದ್ರು. ಓಡಿದ್ದೇನೆ. ಓಡಿದ್ದೇನೆ. ಮತ್ತೆ ಓಡಿದ್ದು ಹೊರ ಹೊಡೆದಿದ್ದೀರ ಅವರು. ಮೂರ್ಖ. ಯಾಕೆ ಮೂರ್ಖ? ಹೊರ ಪಡೆದಕ್ಕೆ ಗೌರವ ಕೊಟ್ಟು ಓಡಿದ್ದಾನೆ. ಹೌದು. ಇದು ನಿನ್ನ ಅಲ್ಪತನ. ಯಾಕೆ ಅಲ್ಪತನ? ಇದು ನಿನ್ನ ಬದುಕುವ ಬುದ್ಧಿ. ಯಾಕೆ? ಹಾಗಾಗಿ ಫಲಿಸದೇ ಇದ್ರೆ ಅವರ ವರ ಯಾಕೆ ಸತ್ಯ ಆದದ್ದು? ಆ ವರಕ್ಕೂ ನೀನು ಓಡಿ ಹೋಗುದಕ್ಕೂ ಅಲ್ಲ, ನೀನು ಹೇಳಿದ ಹಾಗೆ ಮೂರು ಮೂರ್ತಿಗಳ ಮಾತು ಫಲಿಸದೇ ಇದ್ರೆ ನಿಮಗೆ ಕೊಟ್ಟಂತ ವರ ಸತ್ಯ ಆಗುದು ಹೇಗೆ? ಈಗ ನಿನ್ನಲ್ಲಿ ನೀನೇ ದೇವೇಂದ್ರನಾಗಿ ಅಂತ ಹೇಳಿದ್ದಾರೆ. ಹೌದಾ? ಹೌದೌದು. ಮತ್ತೆ ಯಾಕೆ ಬಿಟ್ಟು ಓಡಿ
ಹೋದ್ಯಾ? ಮನ್ವಂತರದ ಕೊನೆಯವರೆಗೆ ನೀನಿರ್ತಿ, ಮತ್ತೆ ನಿನಗೆ ಏನು ಗಂಡಾಂತರ ಬರುವುದಿಲ್ಲ ಅಂತ ಹೇಳಿ, ಗಂಡಾಂತರ ಬಂದ್ರೆ ನಾವು ರಕ್ಷಿಸ್ತೇವೆ ಅಂತ ಹೇಳಿದ್ದಾರೆ. ಇದು ಪಲಾಯನವಾದದ ಮಾತು. ನಿಮ್ಮನ್ನು ಸುಮನಸರು ಅಂತ ಹೇಳ್ತಾರೆ. ಹೌದು. ಸುಮನಸರು ಅಂದ್ರೆ ಏನು? ಏನು? ಹೂವಿನಂತ ಮನಸ್ಸುಳ್ಳವರು. ಹೌದು. ಏನು? ನಿಮ್ಗೆ ಆ ಹೆಸರು ಕೊಟ್ಟವರು ಪಾಪಿಗಳು. ಯಾಕೆ? ನೀವು ಯಾವತ್ತೂ ಸುಮನಸರಲ್ಲ, ಮತ್ತ ನೀವು ದುರ್ಮನಸರು. ಯಾಕೆ? ನಾವು ಯಾರು? ಯಾರು? ಹಿರಿತಾಯಿಯ ಮಕ್ಕಳು, ದೊಡ್ಡಮ್ಮನ ಮಕ್ಕಳು. ದೊಡ್ಡಮ್ಮನ ಮಕ್ಕಳ ಬಗ್ಗೆ ಗೌರವ, ಅಭಿಮಾನ, ಆದರ ಇಟ್ಟುಕೊಳ್ಬೇಕಾದ್ದು ಕಿರಿಯರ ಧರ್ಮ ಕರ್ತವ್ಯ. ಕರ್ತವ್ಯಚ್ಯುತ ನೀನು. ನಿನಗೆ 3 ಲೋಕದ ಪಾರುಪತ್ಯವನ್ನು ಕೊಟ್ಟಿದ್ದಾರೆ. 3 ಲೋಕದ ಅಧೀಶ್ವರರಾದ ಈ ನುಡಿದ ಲೋಕಕ್ಕೆ ಮಾದರಿಯಾಗಿ ಆದರ್ಶ ವ್ಯಕ್ತಿತ್ವ ನಿನ್ನದಾಗಿರ್ಬೇಕಿತ್ತು. ಎಲ್ಲುಂಟು ನಿನ್ನ ಆದರ್ಶ? ನೋಡು, ನಿನ್ಗೆ ಸುಮನಸರು ಅಂತ ಹೆಸರಿಟ್ಟದ್ದು ಹೇಗಾಯ್ತು ಬಲ್ಲೆಯ? ಹೇಗಾಯ್ತು? ಈ ವಾರಗಳಲ್ಲಿ ಮಂಗಳವಾರ ಅಂತ ಒಂದು ಹೆಸರಿದೆ. ಹೌದು. ಹೇಳುವುದಕ್ಕೆ ಮಂಗಳವಾರ. ಆ ಮಂಗಳವಾರ ಯಾವ ಕಾರ್ಯವನ್ನು ಮಾಡಿದರು ಅದು ಅಮಂಗಳಕರವಾಗಿಯೇ ನಡೀತದೆ. ಹೌದು. ಹಾಗೆ ದುರ್ಮನಸರಾದಂತಹ ನಿಮಗೆ ಸುಮನಸರು ಅಂತ ಹೆಸರಿಡುವಲ್ಲಿಯೇ ಹೆಸರಿಟ್ಟವರು ತಪ್ಪಿದ್ದಾರೆ. ಅಲ್ಲ, ನಿಮ್ಮ ಆಚಾರ ವಿಚಾರಗಳು ಭ್ರಷ್ಟತನದಿಂದ ಕೂಡಿದೆ. ಇದನ್ನೆಲ್ಲ ಮನಗಂಡಂತಹ ನಾನು ಎಲ್ಲಾ ಶಕ್ತಿಗಳನ್ನು ಕೇಂದ್ರೀಕರಿಸಿಕೊಂಡು ಈಗ ನಿನ್ನ ಮೇಲೆ